ಎಲ್ಲರಿಗೂ ನಮಸ್ಕಾರ. ರಾಜ್ಯದ ಡೂ ಆರ್ ಡೈ ನ್ಯೂಸ್ ಚಾನಲ್ ವೀಕ್ಷಕರಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳು. ಇವತ್ತಿನ ದಿನ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಹೊಳೆಹೊಸೂರು ಗ್ರಾಮದ ಶ್ರೀ ರಾಮಲಿಂಗೇಶ್ವರ ಗುಡಿಯಲ್ಲಿ ನಿರಂತರ 25 ವರ್ಷದಿಂದ ಶಿಕ್ಷಣ ಸೇವೆಯಲ್ಲಿ ಅಬ್ದುಲ್ ಕರೀಂ ಸಾಬ್ ಚಿಗರಿ ಗುರುಗಳು ಒಂದೇ ಶಾಲೆಯಲ್ಲಿ 25 ವರ್ಷದಿಂದ, ಅದು ಬಡ ಮಕ್ಕಳಿಂದ ಹಿಡ್ಕೊಂಡು ಎಲ್ಲ ಸಮಾಜದೊಳಗೆ ಒಳ್ಳೆ ಕೆಲಸ ಮಾಡಿದಂಥ ನಮ್ಮ ಗುರುಗಳು ಹಾಗೂ ಮಾಧ್ಯಮದಲ್ಲಿ ದಿನಪತ್ರಿಕೆಯಲ್ಲಿ ಒಂದೇ ಇದರಲ್ಲಿ ಉಳಿದ ನಮ್ಮ ಯರ್ರಾಲದ ಮಾಂತೇಶ್ ರಾಜಗೋಳಿ ಅವರಿಗೆ ನಮ್ಮ ಡೂ ಆರ್ ಡೈ ಚಾನಲ್ ವತಿಯಿಂದ ಇವತ್ತಿಗೆ ಸತ್ಕಾರ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಎಲ್ಲರಿಗೂ ನಮಸ್ಕಾರ. ಸುದೀರ್ಘ ಸೇವೆ, ಪತ್ರಕರ್ತರಾಗಿ ಸುದೀರ್ಘ ಸೇವೆಯನ್ನು ಸಲ್ಲಿಸಿದಂಥ ನೋಡ್ರಿ, ಎಡಾಲದಿಂದ ಬೈಲಹೊಂಗಲಕ್ಕೆ ಅವ್ರ ಪತ್ರಿಕೆ ನ್ಯೂಸ್ ಪೇಪರ್ ಹಂಚಕ್ಕೆ ಹೋಗಿದ್ರು ಸೈಕಲ್ ಮ್ಯಾಗ್ರಿ. ಶ್ರೀ ಮಾಂತೇಶ್ ರಾಜಗೋಳಿ ಅವರು ಎಡಾಲದಿಂದ ಬೈಲಹೊಂಗಲ ಬರ್ರಿ ನೋಡಿ ಅಲ್ಲಿಂದ ಹಿರಿಯರ. ಈಗ ಶ್ರೀ ಮಾಂತೇಶ್ ರಾಜಗೋಳಿ ಅವರು ಎಡಾಲದಿಂದ ಬೈಲಹೊಂಗಲ ಪೇಪರ್ ಬರಂಗಿಲ್ಲ. ಅದಾದ ನಂತರ 25 ವರ್ಷ ಈ ಪತ್ರಕರ್ತ ಸೇವೆಯನ್ನು ಮಾಡಿದ್ದಾರೆ. ಸಮಾಜ ಸೇವೆ ಅಂತ ದೊಡ್ಡದು, ಅದೇ ರೀತಿಯಾಗಿ ಪತ್ರಕರ್ತ ಸೇವೆ ಅನ್ನೋದು ಬಹಳ ಗಂಭೀರವಾದಂಥ ಇದು ಸೇವೆ. ಹಿರಿಯ ಪತ್ರಕರ್ತ ಭಾವೈಕ್ಯತೆ ಪ್ರವಚನಕಾರರು ಸಾಕಿನ್ ಕಾದ್ರೋಳಿ ಅವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರ ಪರವಾಗಿ ಹಾಗೂ ಹೊಳೆಹೊಸೂರು ಗ್ರಾಮದ ಎಲ್ಲ ನಾಗರಿಕರ ಪರವಾಗಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಅವರನ್ನು ಸ್ವಾಗತ ಮಾಡ್ಕೊಳ್ತೀನಿ. ಅವರಿಗೂ ಕೂಡ ನಾನು ಅನಂತ ಕೋಟಿ ನಮಸ್ಕಾರಗಳನ್ನು ಅವರ ಪಾದಗಳಿಗೆ ಸಲ್ಲಿಸ್ತೀನಿ. ಇನ್ನೋರ್ವ ಹಿರಿಯರು ಶ್ರೀ ಬಸಪ್ಪ ಚನ್ನಬಸಪ್ಪ ಕುಂಬಾರ್, ಬಸಪ್ಪ ಗುರುಸಿದ್ದಪ್ಪ ಕುಂಬಾರ್, KR ಕಾರ್ಯದರ್ಶಿಗಳು. KRS ಪಕ್ಷ ತಾವೆಲ್ಲ ಕೇಳಿರ್ಬೇಕಲ್ಲ, ಅವರೇನು ಮಾಡ್ತಾರಪ್ಪ, ಎಲ್ಲಿ ಭ್ರಷ್ಟಾಚಾರ, ಅನೈತಿಕತೆ, ದುಷ್ಟರ ಸಂವಾದ ಇದಕ್ಕಾಗಿ ಭಾಳ ಹೋರಾಟ ಮಾಡ್ತಾರೆ ಅವರು. ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ KRS ಪಕ್ಷ ಬಹಳ ಪ್ರಬಲವಾಗಿದೆ. ಅವ್ರಿಗೆ ಒಟ್ಟು ಭ್ರಷ್ಟಾಚಾರ ಆಗಬಾರ್ದು, ಅನೈತಿಕತೆ, ದುಷ್ಟರು ಇರಬಾರ್ದು, ಸಾರ್ವಜನಿಕರ ಏಳಿಗೆಗಾಗಿ, ಸಮಾಜದ ಏಳಿಗೆಗಾಗಿ ದುಡಿಯುವಂಥ ಪಕ್ಷ KRS ಪಕ್ಷ. ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದಂಥ ಶ್ರೀ ಬಸಪ್ಪ ಗುರುಸಿದ್ದಪ್ಪ ಕುಂಬಾರ್ ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಅನಂತ ಕೋಟಿ ನಮಸ್ಕಾರ ಸಲ್ಲಿಸಿ ಸ್ವಾಗತ ಮಾಡ್ಕೊಳ್ತೇನೆ. ಇನ್ನೋರ್ವರು ನಮಗೆಲ್ಲ ಗುರುತಿದ್ದಂಥವರು ನಮ್ಮ ಊರಿನ ಹೊಳೆಹೊಸೂರು ಉರ್ದು ಶಾಲೆಯ ಗುರುಗಳು ಶ್ರೀ AB ಚೌರಿ ಗುರುಗಳು. ಅವರು ಕೂಡ ನಮ್ಮ ಹೊಳೆಹೊಸೂರು ಉರ್ದು ಶಾಲೆಯ ಮುಸ್ಲಿಂ ಸಮಾಜದ ಜೊತೆಗೂ ಕೂಡ ಅಷ್ಟು ಅನನ್ಯವಾಗಿ ನಡ್ಕೊಳ್ತಾರೆ. ಅದೇ ರೀತಿಯಾಗಿ ನಮ್ಮ ಹಿಂದೂ ಸಮಾಜ ಕೂಡ ಅವರು ನಮ್ಮಲ್ಲಿ ಹೊಳೆಹೊಸೂರಲ್ಲಿ ಎಷ್ಟೋ 10-15 ವರ್ಷ ಆಗಿಂತ ಹೆಚ್ಚಾಯಿತು ಇಲ್ಲಿ ಮಕ್ಕಳ ಸೇವೆಯನ್ನು, ಊರ ಸೇವೆಯನ್ನು, ಗ್ರಾಮದ ಎಲ್ಲ ಸಮಾಜದ ಸೇವೆಯನ್ನು ಮಾಡುವಂಥ ಶ್ರೀ AB ಚೌರಿಗಳನ್ನು ನಾನು ತಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಮಾಡ್ಕೊಳ್ತೇನೆ. ಅವರಿಗೂ ಕೂಡ ನಾನು ಇನ್ನವರು ಬರಬೇಕಾಗಿತ್ತು, ಅವ್ರು ಬಂದ ನಂತರ ಅವ್ರನ್ನ ಸ್ವಾಗತ ಮಾಡ್ಕೊಳ್ಳೋಣ. ಈಗ ರಮೇಶ್ ಬನ್ನೂರು ಎಲ್ಲ ಸಮಾಜದವರು, ಎಲ್ಲ ಸಮಾಜದ ಏಳಿಗೆಗಾಗಿ ದುಡಿಯಂಥವ್ರಿಗೆ ಏನಂತಾರಪ್ಪ ಅಂತಂದ್ರೆ ಭಾವೈಕ್ಯತೆ, ಅದೊಂದು ಶಬ್ದ. ಭಾವೈಕ್ಯತೆಯ ಪ್ರವಚನಕಾರ, ಪ್ರಸಿದ್ಧ ಪ್ರವಚನಕಾರರು ಇಡೀ ಕರ್ನಾಟಕದಲ್ಲಿ. ಯಾಕಂದರೆ ಅವರ ಪ್ರವಚನ ಭಾಳ ಸಲ ಕೇಳಿದ್ದೀನಿ. ತಮ್ಮೆಲ್ಲರಿಗೂ ಕೂಡ ಅಂಥ ಪ್ರವಚನಕಾರ ಪ್ರವಚನ ಕೇಳೋದು ಕೂಡ ನಿಮ್ಮೆಲ್ಲರ ಭಾಗ್ಯ ಅಂತ ಅನ್ಕೋತೀನಿ. ಅದೇ ರೀತಿಯಾಗಿ ಶ್ರೀ ಬಸಪ್ಪ ಗುರುಸಿದ್ದಪ್ಪ ಕುಂಬಾರ್ ಇವರು ಕೂಡ KRS ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು. ಅವರು ಕೂಡ ತಮ್ಮೆಲ್ಲರೂ ಕೂಡ ತಮ್ಮೆರಡ ಅಮೃತ ವಾಣಿಗಳನ್ನು ನೀಡಲಿದ್ದಾರೆ. ಅವರಿಗೂ ಕೂಡ ನಾನು ತಮ್ಮೆಲ್ಲ ಪರವಾಗಿ, ಹೊಳೆಹೊಸೂರು ಗ್ರಾಮದ ಪರವಾಗಿ ಈರುವರನ್ನು ಸ್ವಾಗತ ಮಾಡ್ಕೊಳ್ತೇನೆ. ಅದೇ ಗುರುಗಳನ್ನು ಕೂಡ ನಾನು ಚೌರಿ ಗುರುಗಳನ್ನು ಕೂಡ ಸ್ವಾಗತ ಮಾಡ್ಕೊಳ್ತೇನೆ. ಸ್ವಾಗತ ಮಾಡಿದಂತಹ ರಾಕೇಶ್ ಬನ್ನೂರು ಅಭಿಮಾನಿಗಳಿಗೂ ಕೂಡ ನಾನು ಧನ್ಯವಾದವನ್ನು ತಿಳಿಸ್ತೇನೆ.
ಈಗ ಅದರಲ್ಲಿ ನನ್ನ ನನ್ನಗಳನ್ನು ಸಲ್ಲಿಸಿ ಇವತ್ತಿನ ಕಾರ್ಯಕ್ರಮದ ಅವರನ್ನು ಸ್ವಾಗತಿಸುತ್ತಾ ಅವರು ಗುರುಗಳನ್ನು ನೆನೆಯುತ್ತಾ ಇವತ್ತಿನ ದಿವಸ ಸಮಾಜ ಅದು ನಶಿಸಿ ಹೋಗ್ತಾ ಇದೆ. ಅದು ನಶಿಸಿ ಹೋಗಬಾರ್ದು ಬಯತದೆ. ಹೆಂಗೆ ಸಮಾಜ ಇರ್ತಿತ್ತಂದ್ರೆ ಒಂದು ಈಗ ರಾಜಕಾರಣಿಗಳು ಎಲ್ಲರೂ ಬಂದ ಒಡೆದ ಆಳಕ್ಕೆ ಶುರು ಮಾಡಿಬಿಟ್ಟ. ನಾವು ಎಷ್ಟು ಆರಾಮ ಇರ್ತೇವಂದ್ರೂ ನಮ್ಮನ್ನು ಆರಾಮ ಇರೋ ಕೊಡಬಾರ್ದು. ಅಂಥದ್ದೊಂದು ಸೃಷ್ಟಿ ನಿರ್ಮಾಣ ಮಾಡ್ತಾರೆ. ಅಂಥ ಸೃಷ್ಟಿ ಮೊದಲೇ ನಾವು ಅಂಥಮ್ಮನಂಗೆ ಒಂದೇ ಊರೊಳಗಿರಲಿ ಆಜು ಬಾಜು ಮನೆಗಳಿರಲಿ ಸಮಾಜ ಹೊಡಿಯುವಂಥ ದಗದ ಮಾಡ್ತಿರಲಿಲ್ಲ. ನಾವು ಎಷ್ಟೋ ಕೂಡಿ ಇರ್ತೇವಂದ್ರೂ ಕೂಡಿ ಇರ್ತಿರಕ್ಕಿಲ್ಲ. ಇಲ್ಲಿ ಹುಷಾರು ಒಂದು ಸುಮಾರು 10-15 ವರ್ಷ ನಮ್ದು ಅದ್ರಾಗ 100 ರೂಪಾಯಿ ಆದ್ರೆ ಮಾತ್ರ ಗಡಿಗೆ ಮಾಡೋಕ್ಕೆ ಬರ್ತೈತಿ. ಅದು ಕಷ್ಟದ ಕೆಲಸ, ಗಡಿಗೆ ಮಾಡೋದಿಲ್ಲ. ಅದಕ್ಕಾಗಿ ಹಂಚು ಮಾಡೋದು ಭಾಳ ಹಗರದಾಗದ. ಹಂಚು ಮಾಡೋಕ್ಕಷ್ಟ ನಮ್ಮ ತಂದೆ ನಮ್ಮ ಅಣ್ಣವ್ರ ಕೈಯಾಗ ಅಷ್ಟು ಮಾಡೋಕ್ಕೆ ಕಲಿತೆ. ಅಷ್ಟು ಮಾಡೋಕ್ಕೆ ಕಲಿಕೊಡ್ದಂದ್ರೆ ನಾನು ನೌಕರಿ ಬಂತು. KEB ಒಳಗೆ ನೌಕರಿ ಸೇರಿದೆ. KEB ಒಳಗೆ ನೌಕರಿ ಸೇರಿ ನಾನು 36 ವರ್ಷ ಸರ್ವಿಸ್ ಮಾಡಿ 36 ವರ್ಷ 2 ತಿಂಗಳ ಸರ್ವಿಸ್ ನಂದು. ಕಿತ್ತೂರು, ಬೈಲೊಂಗಲ, ಹಾಗೆ ಯರಗಟ್ಟಿ, ಕಡ್ಕೋಳು ಈ ಥರ ನೌಕರಿ ಮಾಡ್ತಾ 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 ಹೋಗಿ ಲಾಸ್ಟಕ್ಕೆ ಕಡ್ಕೋಳದಲ್ಲೇ ನಿಲ್ಲಿಸ್ತೇನೆ. ಕಡ್ಕೋಳದಾಗ ಭಾಳಷ್ಟು ಸರ್ವಿಸ್ ನಾನು ಅಲ್ಲಿಗೆ ಹೋಗಿ 2000 ಇಸ್ವಿಗೆ 82 ನಾನು ನೌಕರಿ ಸೇರಿದ್ದು. 82ರಿಂದ 2016ವರೆಗೂ ನಾನು ಕಿತ್ತೂರಲ್ಲಿ ನೌಕರಿ ಮಾಡಿದೆ. ಕಿತ್ತೂರಲ್ಲಿ ನೌಕರಿ ಮುಗಿಸ್ಕೊಂಡು 16 ವರ್ಷ ಮುಗಿಸ್ಕೊಂಡು ಆ ಕಡೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮಕ್ಕಳು ಅವರ ಚಂದ್ರಗಿ ಕ್ರೀಡಾ ಸ್ಕೂಲ್ ಇದೆ, ಅಲ್ಲೇ ರೆಸಿಡೆನ್ಸಿ ಸ್ಕೂಲ್ಗೆ ನಾನು 2 ಗಂಡು ಮಕ್ಕಳನ್ನ ಅಲ್ಲೇ ಸ್ಕೂಲ್ಗೆ ಇಟ್ಟೆ. ಅವ್ರನ್ನ ನೋಡ್ಕೊಳ್ಳೋ ಸಲುವಾಗಿ ಅಲ್ಲಿಗೆ ಹೋದೆ. ಅಲ್ಲಿಗೆ ಹೋಗಿ ಏನು ಮಾಡಿದೆಪ್ಪ ಅಂದರೆ 2000 ಇಸ್ವಿಗೆ ನನಗೆ ಆಸೆ ಇರಲಿಲ್ಲ. ಬಡತನ ಭಾಳ ಇತ್ತು. ಬಡತನದಾಗ ನಾವು ಒಂದು ನೌಕರಿ ಸೇರಿದ್ದಲ್ಲ, ಇದು ಎಲ್ಲರಿಗೂ ಆಗಬಾರ್ದು, ನಾವು ಅದನ್ನು ಮಾಡಬಾರ್ದು, ನಮಗೆ ಆಸ್ತಿ ಅಂತಸ್ತ ಬೇಡ ಅಂಥೇಳಿ ಒಂದು ವಿದ್ಯಾಸಂಸ್ಥೆ ಓಪನ್ ಮಾಡಿದೆ. ನನಗೆ ಗೊತ್ತಿರಲಿಲ್ಲ ಕಾಲೇಜ್ ಹಿಂಗೆ ತೆಗಿಬೇಕು, ಕಾಲೇಜಿಗೆ ಎಷ್ಟು ದುಡ್ಡು ಬೇಕು, ಎಷ್ಟು ಸಂಗ್ರಹ ಮಾಡಬೇಕು, ಅದನ್ನು ಹಿಂಗೆ ಮಾಡಿದಾಗ ಹಿಂಗೆ ಆಗತೈತಿ ಅನ್ನೋದು ಗೊತ್ತಿರಲಿಲ್ಲ. ನಾವು ನೌಕರಿ ಮಾಡ್ತಾ 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 ಹೋಗಿ ಒಂದು ITI ಕಾಲೇಜ್. ಈಗ ಪರ್ಸಂಟೇಜ್ ಇದ್ದ ಮಕ್ಕಳು ಪರ್ಸಂಟೇಜ್ ಇರ್ತಾವೆ, ಎಲ್ಲ ಇಂಜಿನಿಯರು ಡಾಕ್ಟರು ಇಂಥ ಒಂದು ವಿದ್ಯಾಭ್ಯಾಸ ಕಲಿಯಕ್ಕೆ ಹೋಗ್ತಾರೆ. ಆದ್ರೆ SSLC ಒಳಗೆ ಕಡಿಮೆ ಪರ್ಸಂಟೇಜ್ ಆದವ್ರು ಏನು ಮಾಡಬೇಕು? ಕಡಿಮೆ ಪರ್ಸಂಟೇಜ್ ಆದವ್ರನ್ನ ಯಾರೂ ಲಕ್ಷೋದಿಲ್ಲ, ಮನ್ಯಾಗ ಹಿರಿಯರು ಲಕ್ಷೋದಿಲ್ಲ ಅವ್ರನ್ನ. ಯಾಕಂದ್ರೆ ಕೂಳಿಗೆ ದಂಡ, ಅರಿವಿಗೆ ದಂಡ, ಹೋಗಿ ನೀ ಹಾಳಾಗಿ ಹೋಗಿ ಅಂತೇಳಿ ಇಂಥ ಬೇಯುವಂಥ ಶಬ್ದ ಇರ್ತಾವರು. ಆದರೆ ಅಂಥ ಮಕ್ಕಳಿಗೂ ಕೈಗಾರಿಕೆ ತರಬೇತಿ ಕೊಟ್ಟು ಆ ತರಬೇತಿ ಸಂಸ್ಥೆ ಒಳಗೆ ಅವರನ್ನು ನುರ್ಪಡೆ ಮಾಡಿ 2 ವರ್ಷ ವಿದ್ಯಾಭ್ಯಾಸ ಕೊಟ್ಟರೆ ಅವರು ದುಡ್ದ ಉದ್ಯೋಗ ಮಾಡ್ಬೋದು, ಹೊಟ್ಟೆ ತುಂಬ್ಕೋಬೋದು ಅಂತೇಳಿ ಅವ್ರನ್ನೂ ಕೂಡ ನಾನು ಅಂಥದ ಒಂದು ಕೈಗಾರಿಕೆ ತರಬೇತಿ ಸಂಸ್ಥೆಯನ್ನು ತೆಗೆದು ಅಂತೇಳಿ ಅದಕ್ಕೆ ಕೂಟ್ಟು ಹಾಕಿದೆ. ಇವತ್ತಿಗೆ 25 ವರ್ಷ ಅತಿ ಉತ್ತಮ ಸ್ಥಿತಿ ಒಳಗೆ 4 ತಾಲೂಕಿನಾಗ 4 ತಾಲೂಕಿನ ಮಕ್ಕಳು ಬರ್ತಾವಲ್ಲೇ, ಅಲ್ಲೇ ಬಂದು ಕಲಿತಾರೆ. ಇನ್ನು ಮುಂದೆ ಅಭಿವೃದ್ಧಿ ಮಾಡ್ಬೇಕಾಯ್ತು, ಅದನ್ನು ಮಾಡೋಕ್ಕಾಗಿಲ್ಲ. ಆದರೆ ಅಲ್ಲಿ ಕಾಲೇಜ್ ಮಾತ್ರ ಸುಸ್ಥಿತಿ ಒಳಗೆ ನಡೆದದ್ದು. 25 ವರ್ಷ 2400 ಹುಡುಗರು ಆ ಮನೆತನ ಮಾತ್ರ ಗಟ್ಟಿಯಾಗಿದ್ದಾವೆ. ಪ್ರೈವೇಟ್ನಾಗ ಒಂದು ಸುಮಾರು KEB ಒಳಗೆ 10ರಿಂದ 15 ಮಂದಿ ಸೆಕ್ಷನ್ ಆಫೀಸರ್ ಇದ್ದಾರೆ. ನನಗೆ ಗುರುತಿದ್ದಾಗ ನಮ್ಮ ಶಿಷ್ಯಗಳು ಅವ್ರು ಸೆಕ್ಷನ್ ಆಫೀಸರ್ ಆಗಿದ್ದರು. ನಾನು ಲೈನ್ಮನ್ ಅಂತ ಡ್ಯೂಟಿ ಮಾಡಿದೆ ಅವ್ರ ಕೈಯಾಗ. ಅವರು 2 ವರ್ಷ ಕಲ್ತರು, ITI ಮುಗಿಸ್ಕೊಂಡು ಅವ್ರು JE ಅಂತ ಪ್ರಮೋಷನ್ ಆಗಕತ್ತರು. ನಾನು ಲೈನ್ಮನ್ ಇದ್ದವ. ಯಾಕಂದ್ರೆ ITI ಆದ್ರೆ ಅಷ್ಟೇ ಪ್ರಮೋಷನ್ ಇರ್ತದೆ. ನಾವು ಎಲ್ಲಿವರೆಗೂ ಇತ್ತು ಮೆಕ್ಯಾನಿಕಲ್ ಆಗಿ ಸೆಕ್ಷನ್ ಆಫೀಸರ್ ಆಗಿ ನಾವು